ವ್ಯಾಪಾರಸ್ಥರ ಅಭಿಪ್ರಾಯ ಏನದ ಆ ಮುಂದಿನ ಶಾಪ್ಗಳು ತೆಗೀರಿ ನಾವು ಬರ್ತೀವಿ ಅನ್ನೋದು ಅವ್ರ ವಾದ. ಆ ಮುಂದಿನ ಶಾಪ್ದವರು ಕೋರ್ಟಿಗೆ ಹೋಗಿ ಅವರು ಲೀಗಲಿ ಸ್ಟೇ ತಂದಿದ್ದಾರೆ. ಸೊ ಅದು ಒಂದು ಸಮಸ್ಯೆ ಇದೆ. ನಾನು ಅವ್ರಿಗೆ ಕರೆದು ನಮ್ಮ ಅಧಿಕಾರಿಗಳು ಮೊದಲಿನವರು ಈಗಿನವರೆಲ್ಲರೂ ಕರೆದು ಅವರಿಗೆ ಮನಸ್ಸೊಲಿಸೋ ಪ್ರಯತ್ನ ಮಾಡ್ಲಕತ್ತಿದ್ದೀವಿ. ಅದು ಮನಸ್ಸೊಲಿಸಿದ್ರೆ ಒಂದು ಒಳ್ಳೆಯದಾಗ್ತದೆ, ಇಲ್ಲಾಂದ್ರೆ ಪರ್ಯಾಯ ವ್ಯವಸ್ಥೆ ಮತ್ತು ಚಿಂತನೆ ಮಾಡ್ತೀವಿ. ನಾನು ಸೌಮ್ಯ ರೀತಿಯಿಂದ ಎಲ್ಲರ ಮನಸ್ಸೊಲಿಸಿದೆ. ಇಂದು 297 ಅಂಗಡಿಗಳನ್ನು ನಾವು ಆ ಸಂದರ್ಭದಲ್ಲಿ ತೆರವುಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಸಹಿತ ಜನರ ಅಂಗಡಿಕಾರರ ಮನಸ್ಸೊಲಿಸೆ ಮಾಡಿದ್ದೇನೆ. ಲಾಸ್ಟಿಗೆ ಒಂದು 3-4 ಸಮಸ್ಯೆ ಆಗುವುದು. ಇತ್ತೀಚಿನ ಜುಡಿಷಿಯಲಿ ಡಿಲೇ ಆಗ್ತದೆ ಅನ್ನೋದು ನೀವು ನೋಡ್ಲಾಗುತ್ತೆ. ಮಹಾವೀರ್ ಸರ್ಕಲ್ನಾಗ ಇವತ್ತಿಗೂ ನಮ್ಮ ಕೈಲಿ ಎಲ್ಲ ಕಡೆ ರೋಡ್ ಮಾಡಿದ್ರು ಕರೆಕ್ಟ್ ಇದ್ರಾಗ ಉಳಿದ್ಬಿಟ್ಟು. ಬಿಕಾಸ್ ಅವರು 3-4 ಜನ ಅವ್ರದ್ದೇನು ವಾದ, ನಮ್ಮ ಸ್ವಂತ ಆಸ್ತಿ ಇವ್ರು ತೆರವು ಮಾಡಿದಾರೆ ಅವ್ರ ವಾದ. ನಮ್ಮವರು ಅನಧಿಕೃತವಾಗಿ ಬಂದಿದ್ರು, ನಾವು ತೆರವು ಮಾಡಿದ್ದೀವಿ ಅಂತಲೂ ನಮ್ಮವರು ವಾದ. ಸೊ ಸಮಸ್ಯೆಗಳು ಮತ್ತು ಅವ್ರಿಗೂ ಪರಿಹಾರ ಕೊಡಿಸಿಲ್ಲ. PWD ಮುಖಾಂತರ ಆ ಕಡೆ ಒಂದ್ಸಲ ಪರಿಹಾರ ಕೊಟ್ಟಿದ್ದೀವಿ. ಆ ಪರಿಹಾರ ತಗೊಂಡು ಮಾಡೋಕ್ಕೂ ಮತ್ತೆ ಅವ್ರು ವ್ಯಾಜ್ಯ ಹೋಗಿದ್ದಾರೆ. ಏನು ನಾಗರಿಕ ಸಮಾಜದ ಕೆಲವು ವ್ಯಕ್ತಿಗಳಿಗೆ ಅವ್ರಿಗೆ ಸ್ವಾತಂತ್ರ್ಯ ಇದೆ, ಸ್ವಾತಂತ್ರ್ಯದಿಂದ ನಾವು ಕೂತಿದ್ದೀವಿ. ಎವ್ರಿ ರೈಟ್ಸ್, ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ ಅವ್ರದ್ದೇ ಆದಂಥ ಅವರ ರೈಟ್ಸ್ ಕೋರ್ಟ್ ಏನು ಡಿಸಿಷನ್ ಆಗ್ತದೆ ಅಂತ ವಿಲ್ ವೇಟ್ ಫಾರ್ ದಟ್ ಕೋರ್ಟ್ ಡಿಸಿಷನ್. ಅದೇ ರೀತಿ ಇಲ್ಲಿನೂ ಅದ. ಆದರೂ ಸಹಿತ ನಾವು ಅವ್ರಿಗೆ ಮನಸ್ಸೊಲಿಸೋ ಪ್ರಯತ್ನ ಮಾಡಾಕ್ತೀವಿ. ನಿಮ್ಗೊಂದು ಪರ್ಯಾಯ ವ್ಯವಸ್ಥೆ ಮಾಡೋಣ ಅಂತ. ಅದೇ ಅಂಗಡಿ ಅಲ್ಲೇ ಮೆಗಾ ಮಾರ್ಕೆಟ್ ಬೇರೆ ಬರ್ರಿ, ಇಲ್ಲಾಂದ್ರೆ ಮಗ್ಗಲ್ಕ ನೀವು ಬೇರೆ ಒಂದು ಸ್ಥಳದ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ. ಯಾಕಂತ ಕೇಳಿದ್ರೆ ಅಂದರೆ 30 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ನಾವು. 200-250 ಅಂಗಡಿಗಳದಾವೆ. 24 ಲಕ್ಷ ರೂಪಾಯಿ ನಾವು ಕಂತ ಮತ್ತು ಬಡ್ಡಿ ಕಟ್ಟಬೇಕಾಗ್ತದೆ. ಈ KFDC ಮುಖಾಂತರ ನಾನು SFC ಗ್ರ್ಯಾಂಟ್ 8 ಕೋಟಿ ಕೊಟ್ಟು 22 ಕೋಟಿ ರೂಪಾಯಿ ಸಾಲ ಅದ. ಆ 22 ಕೋಟಿ ರೂಪಾಯಿಗೆ ಒಂದು ತಿಂಗಳಿಗೆ 24 ಲಕ್ಷ ರೂಪಾಯಿ ಕಂತ ಮತ್ತು ಬಡ್ಡಿ, ಇಂಟ್ರೆಸ್ಟ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಆಗ್ತದೆ. ಸೊ ಅದನ್ನು ತುಂಬುವಷ್ಟೇ ನಮಗೇನು 1 ರೂಪಾಯಿ ಲಾಭ ಬೇಡ, ನುಕ್ಸಾನ ಬೇಡ. ಆ 24 ಲಕ್ಷ ರೂಪಾಯಿ ಆದಾಯ ಆಗಟ್ಟು ಆ 250 ಅಂಗಡಿಗಳಿಂದ ಬರಲಿ ಅನ್ನೋದು ನಮ್ಮ ಅಧಿಕಾರಿಗಳು ಪ್ರಯತ್ನ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಎಲ್ಲ ರಿಲೇಟೆಡ್ ಮುನ್ಸಿಪಲ್ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳು ಶ್ರಮಿಸ್ತಾ ಇದ್ದಾರೆ. ಸೊ ಪ್ರಯತ್ನ ಮಾಡಕ್ಕೆ ನಾವು ಇನ್ನೊಂದು ಟ್ಯಾಕಲ್ ಮಾಡೋದು ಆಗಲಿಲ್ಲ, ಮತ್ತೊಂದು ಪರ್ಯಾಯ ವ್ಯವಸ್ಥೆ ಮಾಡ್ತಕ್ಕಂಥ ಪ್ರಯತ್ನ ಮಾಡೋದು. ಯಾಕಂದ್ರೆ ಅದೊಂದು ಮುನ್ಸಿಪಾಲಿಟಿಗೆ ಒಂದು ಸ್ವಾವಲಂಬಿ ಆಗ್ತಕ್ಕಂಥ ಒಂದು ಸ್ವಂತ ಆಸ್ತಿ ಆಗಿದೆ. ಸೊ ಅದನ್ನು ರಕ್ಷಣೆ ಮಾಡಬೇಕಾದಂಥ ಎಲ್ಲರ ಜವಾಬ್ದಾರಿ. ಸೊ ನಾಳೆ ನಿರ್ಮಾಣ ಸಮಸ್ಯೆ ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ. ಬಟ್ ಅದು ಜವಾಬ್ದಾರಿ ಯಾರಂದ್ರೆ ಮುನ್ಸಿಪಾಲಿಟಿ, ಅವ್ರ ಪ್ರಾಪರ್ಟಿ, ಅವ್ರ ಅಸೆಟ್, ಅವರು ಸಹಿತ ಸಕ್ರಿಯವಾಗಿ ಶ್ರಮಿಸಬೇಕು.